ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಬೇಕಾದ್ರೂ ದಿನ ತಿಥಿ ವಾರ ಅಂತ ಕೂಡ ನಾವು ನೋಡ್ತೀವಿ. ಆದರೆ ಕೆಲವೊಂದು ಬಾರಿ ಸಮಸ್ಯೆಗಳು ಜಾಸ್ತಿ ಆದಾಗ ಕೆಲವೊಂದು ಪರಿಹಾರಗಳನ್ನು ನಾವು ಇದು ಯಾವುದು ನೋಡದೆ ಕೂಡ ಮಾಡ್ಕೊಳ್ಬಹುದು. ಪರಿಹಾರ ಶಾಸ್ತ್ರಗಳಲ್ಲಿ ಕಲ್ಲುಪ್ಪಿಗೆ ತುಂಬಾ ಒಂದು ರಹಸ್ಯವಾದ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ, ಯಥೇಚ್ಛವಾದಂಥ ಲಾಭವನ್ನು ಗಳಿಸ್ಕೊಳ್ಳೋದಕ್ಕೆ ಮಾನವ ಜೀವನದಲ್ಲಿ ಇರುವಂಥ ಅತ್ಯದ್ಭುತವಾದಂಥ ಒಂದು ವಸ್ತು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕಲ್ಲುಪ್ಪು. ಕಲ್ಲುಪ್ಪನ್ನು ಜಾಸ್ತಿ ಯಥೇಚ್ಛವಾಗಿ ಯಾರು ಬಳಸ್ತಾರೆ? ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಬಳಸ್ತಾರೆ. ಆದರೆ ನೀವು ನೋಡಿ, ಈ ಪರಿಹಾರಗಳಲ್ಲಿ ನಾವು ಏನೇ ಒಂದು ಮಾಡ್ಕೊಳ್ಬೇಕಂದ್ರೂ ಮನೆಯಲ್ಲಿ ಹಿರಿಯರು ಇದ್ದಾಗ ಗೊತ್ತಾಗುತ್ತೆ ಯಾರಿಗೆ ಏನಾದರೂ ಸಮಸ್ಯೆಗಳಾಗಿದೆ, ಸುಮ್ಮನೆ ಮೂಡಿಯಾಗಿ ಕೂತ್ಕೊಂಡಿದ್ದಾರೆ, ಯಾಕೋ ಕೈ ಕಾಲು ಸುಸ್ತಾಗ್ತಾ ಇದೆ, ಹೊರ್ಗಡೆ ಹೋಗಿ ಬಂದಿದ್ದಾರೆ, ಇವ್ರಿಗೆ ದೃಷ್ಟಿ ಆಗಿಬಿಡುತ್ತೆ, ಬೇಗ ಏನಾದರೂ ದೃಷ್ಟಿ ತೆಗೀರಿ ಅಂತ ಹೇಳಿದ್ರೆ ಫಸ್ಟ್ ತಗೊಳ್ಳುವಂಥದ್ದೇ ಕಲ್ಲುಪ್ಪು. ಅಷ್ಟು ಶಕ್ತಿ ಇರುವಂಥದ್ದು. ನಿಮಿಷಗಳಲ್ಲೇ ನಮ್ಮ ಮೇಲೆ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಎಳೆದು ಬಿಸಾಕುವಂಥ ಶಕ್ತಿ ಕಲ್ಲುಪ್ಪಿಗೆ ಇರೋದ್ರಿಂದ ನಾವು ಏನೇ ಕೇಳ್ಕೊಂಡ್ರು, ಏಕೆಂದರೆ ನಾವು ಒಳ್ಳೆಯದನ್ನು ಕೇಳ್ಕೊಂಡ್ರೆ ಅದು ಒಳ್ಳೆಯದನ್ನೇ ಜಾಸ್ತಿ ನಮಗೆ ಬರುವಂತೆ ಮಾಡುತ್ತೆ. ಅದೇ ನಮಗೇನಾದರೂ ಕೆಟ್ಟದ್ದೇನಾದರೂ ಒಂದು ಥಾಟ್ ಬಂದರೆ ಅದು ರಿವರ್ಸ್ ನಮಗೆ ಅದೇ ಥರನೇ ಆಗುತ್ತೆ. ಅದಕ್ಕೋಸ್ಕರ ಕಲ್ಲುಪ್ಪನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಬಳಸ್ಕೊಂಡಾಗ ಯಥೇಚ್ಛವಾದಂಥ ಲಾಭಗಳು ಅನ್ನೋದು ಸಿಗುತ್ತೆ. ರಹಸ್ಯಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥ ಪರಿಹಾರಗಳಲ್ಲಿ ಸಾಕಷ್ಟು ಕಲ್ಲುಪ್ಪಿನದ್ದು ಇದೆ ಸ್ನೇಹಿತರೆ. ಆದರೆ ಇದನ್ನು ಯಾರು ಬೇಕಾದ್ರೂ ಅತಿ ಮುಖ್ಯವಾಗಿ ಸಾಲದ ಸಮಸ್ಯೆಗಳಿಂದ ಒದ್ದಾಡ್ತಾ ಇರುವಂಥವರು, ಏಕೆಂದರೆ ನಮಗೆ ಒಂದು ರೀತಿಯಲ್ಲಿ ಏನು ಪ್ಲ್ಯಾನ್ ಇಲ್ಲದೆ ನಾವು ಸಾಲ ಏನೋ ಮಾಡ್ಕೊಂಡು ಬಿಟ್ಟಿದ್ದೀವಿ. ಮಾಡ್ಕೊಳ್ಳುವಾಗ ನಮ್ಗೆ ಗೊತ್ತಿಲ್ಲ, ಈಗ ನೋಡಿದ್ರೆ ಬಡ್ಡಿ ಕಟ್ಟಬೇಕು, ಹಾಗೆ ಸಮಯಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜಗಳ ಮಾಡ್ತಾ ಇದ್ದಾರೆ, ಮನೆಗೆ ಬಂದು ಮಾತಾಡ್ತಾ ಇದ್ದಾರೆ, ಅಥವಾ ಅವ್ರ ಫೋನ್ ಪಿಕ್ ಮಾಡೋದಕ್ಕೂ ಕೂಡ ನಮ್ಗೆ ಭಯ ಆಗ್ತಾ ಇದೆ ಅಂತ ನಾವು ಕೆಲವೊಂದು ಬಾರಿ ಸಾಲ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಈ ಥರ ಒಂದು ಸಣ್ಣದಾಗಿ ನಾವು ಒಂದು ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ. ಅದನ್ನು ಪೂರ್ತಿಯಾಗಿ ನಾವು ಒಂದು ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಮಾಡೋದಕ್ಕೆ ಕಲ್ಲುಪ್ಪು ಅನ್ನುವಂಥದ್ದು ತುಂಬ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಕಲ್ಲುಪ್ಪು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಒಂದು ದಿನ ತಿಥಿ ವಾರಗಳಿರುತ್ತೆ ನೋಡಿ, ಆ ದಿನಗಳಲ್ಲಿ ಮನೆಗೆ ಕೊಂಡ್ಕೊಂಡು ಬರೋದಾದರೆ ಸಂಪತ್ತು ಅನ್ನುವಂಥದ್ದು ಜಾಸ್ತಿ ನಮ್ಮ ಮನೆಗೆ ಬರುತ್ತೆ. ಆದರೆ ಇದನ್ನು ನೀವು ನೋಡಿ, ಯಾರು ಅಷ್ಟೇ ಫ್ರೀಯಾಗಿ ತಗೊಳ್ಳೋದಿಲ್ಲ, ನಾವು ತಗೊಳ್ಳೋದಕ್ಕೂ ಬಿಡೋದು ಇಲ್ಲ. ಅಕಸ್ಮಾತ್ ನಾವೇನಾದರೂ ಯಾರಾದರೂ ನಮಗೆ ದಾನ ಧರ್ಮದ ಮುಖಾಂತರ ಕೊಟ್ಟಾಗ ಅದು ಒಂದು ರೀತಿಯಲ್ಲಿ ಸಾಕಷ್ಟು ಜನ ತಗೊಳ್ಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂದರೆ ಇದರ ಋಣ ಇಟ್ಕೊಳ್ಬಾರ್ದು ಅನ್ನೋದಕ್ಕೆ. ಇದನ್ನು ನಾವು ಸರಿಯಾದಂಥ ಒಂದು ವಿಧಾನದಲ್ಲಿ ಬಳಸ್ಕೊಂಡಾಗ ಎಷ್ಟೇ ಸಾಲಗಳಿದ್ದರೂ ಕೂಡ ಆ ಸಾಲದಿಂದ ಪೂರ್ತಿಯಾಗಿ ನಾವು ಮುಕ್ತಿ ಹೊಂದಬಹುದು. ನೀರಲ್ಲಿ ನಾವು ಕಲ್ಲುಪ್ಪನ್ನು ಹಾಕಿದಾಗ ಎಷ್ಟು ಬೇಗ ಕರಗುತ್ತೆ. ಸುಮ್ಮನೆ ನಾವು ನೀರಲ್ಲಿ ಹಾಕಿದಾಗ ಅದು ಕರಗುತ್ತೆ ಅನ್ನುವಂಥ ಒಂದು ಜಾಣ್ಮೆ ಅನ್ನೋದು ನಮ್ಮಲ್ಲಿ ಇರುತ್ತೆ. ಆದರೆ ನಾವು ನಮ್ಮ ಮನಸ್ಸಲ್ಲಿ ಏನು ಕೇಳಿಕೊಂಡು ಮಾಡ್ತೀವಿ ನೋಡಿ, ಅದರ ಮೇಲೆ ಪ್ರಭಾವ ಬೀರುವಂಥದ್ದು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು A4 ಶೀಟು ನೀವು ಖಾಲಿದು ಸ್ವಲ್ಪ ಚಿಕ್ಕದಾಗೆ ತಗೊಳ್ಬಹುದು. ಇನ್ನು ಒಂದು ಗಾಜಿನ ಲೋಟ ತಗೊಳ್ಬೇಕು. ಗಾಜಿನ ಲೋಟ ಯಾಕೆ ಅಂತ ಹೇಳಿದ್ರೆ, ನಾವು ಏನೇ ಒಂದು ಕೇಳಿಕೊಂಡ್ರೂ ಕೂಡ ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅರ್ಧ ಅದೇ ಹೀರ್ಕೊಳ್ಳುತ್ತೆ. ಅಂದರೆ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುತ್ತೆ. ಅಷ್ಟೊಂದು ಶಕ್ತಿ ಹೊಂದಿರುವಂಥ ಗಾಜಿನ ಲೋಟವನ್ನು ತಗೊಳ್ಳಿ. ಇನ್ನು ಅರ್ಧ ಬಂದು ಕಲ್ಲುಪ್ಪಿನಿಂದ. ಇನ್ನು ಮುಖ್ಯವಾಗಿ ನಾವು ಮಾಡುವಂಥ ಪರಿಹಾರ ಎಷ್ಟು ನಂಬಿಕೆ ಇಟ್ಟು ನಾವು ಮಾಡ್ತೀವಿ ಅನ್ನೋದು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ. ಇಷ್ಟೇ, ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಇಲ್ಲದೆ ನಾವು ನಮ್ಮ ಮನಸ್ಸಿಗೆ ಬಂದಿರುವಂಥ ಆ ಘಾಸಿ ಏನಿರುತ್ತೆ, ನಾವು ಸಾಲ ಮಾಡಿಕೊಂಡಾಗ ನಮಗೆ ಯಾರಾದರೂ ಏನಾದರೂ ಬೈದಿರ್ತಾರೆ ಅಥವಾ ಬೇಗ ತೀರಿಸಿ ಅಂತ ಹೇಳಿರ್ತಾರೆ ನೋಡಿ, ಆಗ ಮನಸ್ಸಿಗೆ ತುಂಬ ಕಷ್ಟ ಮಾಡ್ಕೊಂಡಿರ್ತೀವಿ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ರೀತಿಯಲ್ಲಿ ನಮ್ಗೆ ಔಷಧಿಯ ಥರ ಕೆಲಸ ಮಾಡುತ್ತೆ. ಕಾಗದವನ್ನು ನಾವು ತಗೊಂಡಾಗ ನೀವು ಯಾವ ಪೆನ್ನಾದರೂ ತಗೊಳ್ಳಿ, ಆದಷ್ಟು ಗ್ರೀನ್ ತಗೊಂಡ್ರೆ
ತುಂಬಾ ಒಳ್ಳೆಯದು. ಇದರಲ್ಲಿ ಚೆನ್ನಾಗಿ ಕಾಣೋದಕ್ಕೆ ಅಂತಂದ್ಬಿಟ್ಟು ಈ ಕಲರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ನಮಗೆ ಗೊತ್ತಿರುತ್ತಲ್ವ, ನಮ್ಮದು ಡೇಟ್ ಆಫ್ ಬರ್ತು. ಅಕಸ್ಮಾತ್ ನಮಗೆ ಸರಿಯಾಗಿ ಡೇಟ್ ಆಫ್ ಬರ್ತು ಗೊತ್ತಿಲ್ಲಕ್ಕ ನಮಗೆ ಅಂತ ಹೇಳ್ತೀವಿ. ಆದರೆ ನಾವು ಒಂದ್ರ ಮೇಲೆ ಲಿಂಕ್ ಮಾಡೇ ಇರ್ತೀವಿ. ಅಂದರೆ ನಮಗೆ ಸರಿಯಾದಂಥದ್ದು ಗೊತ್ತಿಲ್ಲ ಅಂತ ಹೇಳಿದ್ರು ಯಾವುದೋ ಒಂದು ನಾವು ಡಾಕ್ಯುಮೆಂಟ್ಸ್ಗಾದ್ರೂ ಆ ಡೇಟ್ ಆಫ್ ಬರ್ತ್ ಅನ್ನೋದು ಮೆನ್ಷನ್ ಆಗಿರುತ್ತೆ. ಅದು ನಾವು ಅದ್ರ ಜೊತೆನೇ ಬರ್ತಾ ಇರೋದ್ರಿಂದ ಆ ಎನರ್ಜಿ ಅನ್ನೋದು ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ದೆ ನಿಮಗೆ ಸರಿಯಾಗಿ ಗೊತ್ತಿರುವಂಥದ್ದಾದರೆ ನೀವು ಮೆನ್ಷನ್ ಮಾಡಿ. ಇಲ್ಲ ಅಂದರೂ ನಿಮ್ಗೆ ಯಾವುದು ನೀವು ಆ ಒಂದು ಡಾಕ್ಯುಮೆಂಟ್ಸ್ಗೆ ಅಂತಲೇ ಬಳಸಿರ್ತೀರ ನೋಡಿ, ಅದೇ ಡೇಟ್ ಆಫ್ ಬರ್ತನ್ನು ಇದ್ರ ಮೇಲೆ ಬರೆದುಬಿಟ್ಟು 1111 ಅಂತ ಬರೀರಿ. ಈ 1111 ಅನ್ನುವಂಥ ಏಂಜಲ್ ನಂಬರ್ಸ್ ಅನ್ನುವಂಥದ್ದು ಅಗಾಧವಾದಂಥ ಶಕ್ತಿ ಅನ್ನುವಂಥದ್ದು ಇದೆ ಸ್ನೇಹಿತರೆ. ಈ ಸಂಖ್ಯೆಗಳಿಗೆ ತುಂಬ ಪವರ್ ಇರೋದ್ರಿಂದ ಇದನ್ನು ಕೂಡ ಬರೆದುಬಿಟ್ಟು ನೀವು ನಿಮಗೆ ಎಷ್ಟು ಸಾಲ ಇದೆ ನೋಡಿ ಅದನ್ನು ಅದ್ರ ಮೇಲೆ ಮೆನ್ಷನ್ ಮಾಡಿ ಬರೀರಿ. ಬರೆದುಬಿಟ್ಟು ಈ ಸಾಲ ಎಲ್ಲ ತೀರಿದಾಗ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ನೋಡಿ, ಆ ಥರ ನಿಮ್ಮ ಮನಸ್ಸಿಗೆ ನೀವು ಅಂದುಕೊಳ್ಬೇಕು. ಯಾಕಂದರೆ ಯಾವುದೇ ಆಗಿರಬಹುದು, ನಾವು ತುಂಬ ನಕಾರಾತ್ಮಕವಾದಂಥ ಯೋಚನೆಗಳನ್ನು ಮಾಡಿದಾಗ ಅದು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಆದರೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ ನೋಡಿ, ಎಷ್ಟು ಖುಷಿಯಾಗಿರ್ತೀರ. ಹಾಗೂ ಆ ಸಾಲ ಬೇಗ ತೀರುವಂತೆ ಈಗ ನಾವು ಬಳಸಿರುವಂಥ ವಸ್ತುಗಳು ನಮ್ಮ ಸಹಾಯಕ್ಕೆ ಬರುತ್ತೆ. ಇದು ನಿಜ ಕೂಡ. ಅದರಿಂದ ಈ ಚೀಟಿಯನ್ನು ಬರೆದು ನೀವು ಆ ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ಅದಕ್ಕೆ ಕಲ್ಲುಪ್ಪನ್ನು ಮಾತ್ರ ಹಾಕಿ, ಪುಡಿ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ. ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ, ನಮ್ಮ ಮೇಲೆ ಇರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ನಾವು ಎಷ್ಟು ಸಾಲ ಮಾಡಿರ್ತೀವಿ ಅದು ಎಲ್ಲವೂ ತೀರಿದೆ, ನಾವು ತುಂಬ ಖುಷಿಯಾಗಿದ್ದೀವಿ ಅನ್ನುವ ರೀತಿ ಆ ಚೀಟಿಯನ್ನು ನೀವು ಅದ್ರ ಒಳಗಡೆ ಹಾಕಿಬಿಟ್ಟು ಒಂದು ಫುಲ್ಲು ಓವರ್ ನೈಟ್ ಒಂದು ಮೂಲೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಬಿಡಿ. ತದನಂತರ ನೀವು ಇದನ್ನು ಮಾರನೆಯ ದಿನ ಮಾತ್ರ ತೆಗಿಬೇಕು. ಅದಕ್ಕೆ ಮುಂಚೆ ನೀವು ತೆಗಿಯೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಕಲ್ಲುಪ್ಪು ಹಾಕಿರ್ತೀವಿ, ಅದು ಎಷ್ಟು ಕರಗಿರುತ್ತೋ ಕರಗಿರಲಿ. ಇದನ್ನು ಸೀದಾ ತಗೊಂಡೋಗಿದ್ದೆ ನೀವು ಹೊರಗಡೆ ಚರಂಡಿಗೆ ಇದನ್ನು ಆ ಚೀಟಿ ಸಮೇತ ಹಾಕ್ಬಿಡಿ. ಈ ಥರ ಹಾಕ್ಬಿಟ್ಟು ನೀವು ಇದನ್ನು ಮಾಡ್ಕೊಳ್ಬೇಕಾದ್ರೇ ಲೋಟ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಪ್ರಕೃತಿಯನ್ನು, ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ಈ ಪರಿಹಾರ ಮಾಡಿ ನೀವು ಒಂದು ಪಕ್ಕಕ್ಕಿಡಬೇಕು. ಮಾರನೆಯ ದಿನ ಅದನ್ನು ತೆಗೆದು ಚರಂಡಿಗೆ ಎಸೆದು ಬಿಡಿ. ಇಷ್ಟು ಮಾಡ್ಕೊಳ್ಳಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.